ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಮಾರ್ಚ್ 14ನೇ ತಾರೀಕು ಶನಿವಾರ, ನಾಳೆಯಿಂದ 8 ರಾಶಿಯವರಿಗೆ ದುಡ್ಡಿನ ಸುರಿಮಳೆ, ಸುಖದ ಸಂಪತ್ತು ನಿಮಗೆ ಬರಲಿದೆ. ಅದು ಯಾವ್ಯಾವ ರಾಶಿಗೆ ಏನೇನು ಫಲ ಇದೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಬನ್ನಿ ನೋಡುವ. ಹೌದು ಫ್ರೆಂಡ್ಸ್, ನಾಳೆ ಮಾರ್ಚ್ 14ನೇ ತಾರೀಕು ಶನಿವಾರ, ನಾಳೆ 8 ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಸಿಗಲಿದೆ, ಸುಖದ ಸಂಪತ್ತು ಸಿಗಲಿದೆ. ಆ ತಿರುಪತಿ ತಿಮ್ಮಪ್ಪನ ಕೃಪಾ ಆಶೀರ್ವಾದದಿಂದ ಸಕಲ ಐಶ್ವರ್ಯವು ನಿಮಗೆ ದೊರೆಯಲಿದೆ. ಅದರಿಂದ ಈ ರಾಶಿಯವರು ಇಲ್ಲಿವರೆಗೆ ಏನು ಅಂದುಕೊಂಡಿದ್ದಾರೆ ಅದೆಲ್ಲ ಪೂರ್ಣ ಆಗುವ ಸಮಯ ಇದೀಗ ಅವರಿಗೆ ಗೋಚರಿಸಲಿದೆ. ಹತ್ತಿರದಲ್ಲಿದ್ದಾರೆ ನಿಮ್ಮ ಯಶಸ್ಸಿ. ಶುಭ ದಿನ ಆರಂಭ ಆಗ್ತಿರೋದ್ರಿಂದ ನೀವು ಕೈ ಇಟ್ಟೆಲ್ಲ ನೀವು ಮಾಡೋ ಕೆಲಸಗಳಲ್ಲೆಲ್ಲ ಯಶಸ್ಸು, ಹಣವೋ ಹಣ. ಹಣದಿಂದ, ಯಶಸ್ಸಿಂದ ನಿಮಗೆ ಶ್ರೀಮಂತರಾಗುವ ಸುವರ್ಣ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅದೇ ನಿಮ್ಮ ನಿರಂತರ ಕಠಿಣ ಪರಿಶ್ರಮದಿಂದ ನೀವು ಆ ಫಲವನ್ನ ಈ ಸಮಯದಲ್ಲಿ ಪಡೆಯುವ ಸಂದರ್ಭ ಬಂದಿದೆ. ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣ್ತೀರಾ ನೀವು. ನಿಮ್ಮ ಹಳೆಯ ಶತ್ರುಗಳನ್ನು ಸೋಲಿಸಲು ನಿಮಗೆ ಈ ಸಮಯದಲ್ಲಿ ಅದ್ಭುತವಾದ ದಾರಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಆರ್ಥಿಕ ಸಂತೋಷ ಮತ್ತು ಶಾಂತಿಯನ್ನು ಕೂಡ ನೀವು ಪಡ್ಕೊಳ್ತೀರಾ. ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತೀರಾ. ಸಮಯದಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ನಿಮಗೆ ತೆರೆದುಕೊಳ್ಳುತ್ತೆ. ಸಂಪತ್ತಿನಲ್ಲಿ ಸಮೃದ್ಧಿಯನ್ನು ನೋಡ್ತೀರಾ. ನಿಮ್ಮ ಮಕ್ಕಳ ಪ್ರತಿಭೆಗಳಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತೆ, ನ್ಯಾಯನೂ ಸಿಗುತ್ತೆ. ಅವರ ಕಠಿಣ ಪರಿಶ್ರಮಕ್ಕೆ ಫಲ ಸಿಗೋದ್ರ ಜೊತೆಗೆ ನಿಮ್ಮ ಮನೆಯವರ ವಿಷಯಕ್ಕೆ ದಾರಿಗೆ ಬರುವ ಅಡೆತಡೆಗಳು ಈ ಸಮಯದಲ್ಲಿ ದೂರವಾಗುತ್ತೆ. ಈ ಸಮಯದಲ್ಲಿ ನಿಮಗೆ ಅದೃಷ್ಟ ಸಿಗುತ್ತೆ. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ, ಮನ್ನಣೆ ಹೆಚ್ಚಾಗ್ತಾ ಹೋಗುತ್ತೆ. ಈ ಅವಧಿಯಲ್ಲಿ ನೀವು ಆಸ್ತಿ ಅಥವಾ ವಾಹನ, ಮನೆ ನೀವು ಖರೀದಿಸೋಕ್ಕೆ ನೀವು ಯೋಚಿಸ್ತಾ ಇದ್ರೆ ಅದರಿಂದ ಖರೀದಿಸೋದ್ರಿಂದ ನಿಮಗೆ ಈ ಸಮಯದಲ್ಲಿ ತುಂಬ ಶುಭಕರವಾಗಿ ಇರುತ್ತೆ. ಬಂಪರ್ ಅದೃಷ್ಟ ನಿಮಗೆ ಕುಲಾಯಿಸ್ತಾ ಇರೋದ್ರಿಂದ ಮಾನಸಿಕ ತೊಂದರೆಗಳಿಂದ ನೀವು ಮುಕ್ತಿಯನ್ನ ಕಂಡುಕೊಳ್ತೀವಿ. ಸ್ನೇಹಿತರ ಸಹಾಯ ಇವು ಈ ಸಮಸ್ಯೆಗಳನ್ನ ನಿವಾರಿಸುತ್ತೆ ಅಂತ ಹೇಳ್ಬೋದು. ನಿಮಗೆ ಹಣದ ತುಂಬಾ ಅಗತ್ಯವಿದ್ರೆ, ಇಲ್ಲ ನಿಮ್ಮ ಸಂಗಾತಿಗಳ ಜೊತೆಗೆ ನಿಮಗೆ ಮಾತನಾಡಲು ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳಿ, ಇವೆರಡನ್ನು ನೀವು ಕೂತು ಮಾತನಾಡಿ ಜಗಳವಾಡದೆ ಬಗೆಹರಿಸ್ಕೊಳ್ಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ಸಮಯ ನಿಮಗೆ ಉತ್ತಮವಾಗಿದ್ದು ಸ್ನೇಹಿತರಿಂದ ಬೆಂಬಲ ಸಿಗಲಿದೆ. ಆರ್ಥಿಕ ಲಾಭ ಸಿಗುತ್ತೆ. ಜೊತೆಗೆ ನೀವು ವಿವಾಹಿತರಾದರೆ ನಿಮಗೆ ಈ ಸಮಯದಲ್ಲಿ ಒಳ್ಳೆ ಸಮಯ ಶುರು ಆಗ್ತದೆ. ಆದರೆ ಕೌಟುಂಬಿಕ ವಿವಾದಗಳು ನಿಮಗೆ ಒತ್ತಡಕ್ಕೆ ಒಳಗೊಳ್ಬಹುದು. ಅದರಿಂದ ಈ ಸಮಯದಲ್ಲಿ ಕೊಂಚ ಎಚ್ಚರವಾಗಿ. ನಿಮ್ಮ ಪ್ರೇಮಿ ನಿಮ್ಮ ಮೇಲೆ ಅಸಮಾಧಾನ ಹೊಂದಿರಬಹುದು. ಕೂತು ಮಾತಾಡೋದ್ರಿಂದ ನಿಮ್ಮ ಮೇಲೆ ಇರುವ ಸಂದೇಹಗಳು ನಿಮ್ಮ ಮೇಲೆ ಸಂತೋಷದಿಂದ ಅವರು ನಿಮ್ಮ ಮೇಲೆ ಪ್ರೀತಿ ಬೀರುವಂತೆ ಮಾಡುತ್ತೆ. ಆದರೆ ಏನೇ ಆಗಲಿ ನೀವು ಕೂತು ಸಂತೋಷದಿಂದ ಮಾತಾಡೋದ್ರಿಂದ ಅದು ಎಂಥದೇ ಸಮಸ್ಯೆ ಆದ್ರೂ ಅದು ಬಗೆಹರಿಯುತ್ತೆ. ನೀವು ನಿಮ್ಮ ಇಷ್ಟಪಡುವ ಕಾರ್ಯಗಳನ್ನು, ಹವ್ಯಾಸಗಳಲ್ಲಿ ನಿಮ್ಮ ಸಮಯವನ್ನ ಇಂದು ಕಳಿತೀರಾ. ಒಳ್ಳೆ ಕಾರ್ಯಕ್ರಮಗಳಿಗೆ ನೀವು ಹಾಜರಾಗೋದ್ರಿಂದ ನಿಮಗೆ ಅದರಿಂದ ಲಾಭವನ್ನೇ ನೀವು ಕಾಣ್ತೀರಾ. ಒತ್ತಡದಿಂದ ನೀವು ಮುಕ್ತಿಯನ್ನ ಕಾಣ್ತೀರಾ. ಜೊತೆಗೆ ನಿಮಗೆ ಕೆಟ್ಟ ಮನಸ್ಥಿತಿಗಳು, ಕೆಟ್ಟ ಆಲೋಚನೆಗಳು ಈ ಸಮಯದಲ್ಲಿ ದೂರವಾಗುತ್ತೆ. ಹಣದ ಕೊರತೆಗಳಿಂದ ಮನೆಯಲ್ಲಿ ಉಂಟಾದ ಕಲಹಗಳು ಈ ಸಮಯದಲ್ಲಿ ದೂರವಾಗುತ್ತೆ. ಕುಟುಂಬ ಸದಸ್ಯರೊಂದಿಗೆ ಮುಕ್ತರಾಗಿ ಈ ಸಮಯದಲ್ಲಿ ಮಾತನಾಡಿ. ಯಾರಿಗಾದ್ರೂ ಸಹಾಯ ಮಾಡಕ್ ಮುಂದೆ ಸಾವಿರಾರು ಬಾರಿ ಯೋಚಿಸಿ. ಉದ್ಯಮಿಗಳು ಅಷ್ಟು ಸಮಯವನ್ನ ನಿಮ್ಮ ಕುಟುಂಬಕ್ಕೆ ಮೀಸಲಿಡಿ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಕೇಳಿದ್ರೆ, ಕನ್ಯಾ ರಾಶಿ, ಕಟಕ ರಾಶಿ, ಧನುರ್ ರಾಶಿ, ತುಲಾ ರಾಶಿ, ಮೀನ ರಾಶಿ, ವೃಷಭ ರಾಶಿ, ಸಿಂಹ ರಾಶಿ, ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ತಿರುಪತಿ ತಿಮ್ಮಪ್ಪನಿಗೋಸ್ಕರ ಒಂದು ಲೈಕ್ ಮಾಡಿ.